ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಾನು ಈಗ ತಾನೇ ಮಾಡಿರುವಂಥ ಒಂದು ವಿಡಿಯೋದಲ್ಲಿ ಹೌ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಹಾಕಿದ್ದೀನಿ. ಸೊ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕ್ತೀರಿ. ಅದಾದಮೇಲೆ ಸೆಕ್ಯೂರಿಟಿ ಪಿನ್ ಏನಂತ ಕೇಳ್ತಾ ಇದ್ದೀರಿ ಭಾಳಷ್ಟು ಮಂದಿ. ಸೆಕ್ಯೂರಿಟಿ ಪಿನ್ ಅಂತಂದ್ರೆ ಅದರ ಕೆಳಗಡೆ ಒಂದು ಪಿನ್ ಕಾಣಿಸ್ತಾ ಇದೆ ನಿಮಗೆ, ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಹಾಕಿ. ಸಬ್ಮಿಟ್ ಅಂತ ಹಾಕಿದ ಮೇಲೆ ನಿಮಗೆ ಈ ರೀತಿ ಎರಡು ಕ್ವಶನ್ಗಳು ಕಾಣಿಸ್ತಾ ಇದೆ, ಹೌದಾ? ಇದರ ಬಗ್ಗೆ ಭಾಳ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಏನು ಮಾಡಬೇಕು? ಫಸ್ಟ್ ಒನ್ ನೋಡಿ, ದಟ್ ಐ ಹ್ಯಾವ್ ರೆಡ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ದ ನೋಟಿಸ್ ಅಂತ ಇದೆ. ಸೊ ಎಸ್, ಅದು ನೋ ಪ್ರಾಬ್ಲಮ್ ಎಟ್ ಆಲ್. ಎರಡನೇದಾಗಿ ಐ ಹ್ಯಾವ್ ಇನ್ ದ ಲಾಸ್ಟ್ 14 days ಪ್ಲೀಸ್ ಟಿಕ್ ಅಂತ ಇದೆ. ಸೊ ಇಲ್ಲಿ ಏನು ಮಾಡಿ ಅಂತಂದರೆ ಏನು ಕಾಣಿಸ್ತಾ ಇದೆಯಲ್ಲ ಯಾವುದಕ್ಕೂ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ಆರಾಮಾಗೇ ಇದ್ದೀರಿ, ಆರಾಮಾಗೇ ಇರ್ತೀರಿ ಕೂಡ. ನಿಮ್ಮ ನೀಟ್ ಎಕ್ಸಾಮ್ ಒಳ್ಳೆಯದಾಗ್ತದೆ ಕೂಡ. ಡೋಂಟ್ ವರಿ, ಬಿ ಪಾಸಿಟಿವ್, ಬಿ ಕಾನ್ಫಿಡೆಂಟ್. ಸೊ ಅದಕ್ಕೆ ಯಾವುದನ್ನು ಇದರಲ್ಲಿ ಟಿಕ್ ಮಾಡೋದಕ್ಕೆ ಹೋಗಬೇಡಿ. ಬಿ ಅಂತ ಏನು ಕಾಣಿಸ್ತಾ ಇದೆ, ಬೀನ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಕನ್ಫರ್ಮ್ಡ್ ಕೇಸ್ ಆಫ್ COVID-19 ಅಂತ ಹೇಳಿ. ಸೊ ಇದನ್ನು ಕೂಡ ನೋ ಅಂತ ಹಾಕಿ. ಸೊ ನಿಮ್ಮ ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ, ನಿಮ್ಮ ಒಂದು ಕಾಲೋನಿಯಲ್ಲಿ ಯಾರಾದರೂ COVID-19 ಇದ್ದರೆ ನೀವು ಎಸ್ ಅಂತ ಹಾಕಬೇಕು. ಹಾಗೇನಾದರೂ ಇದ್ದರೂ ಕೂಡ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನೀಟ್ 2021, ಸೊ ಸೆಪ್ಟೆಂಬರ್ 12 ನೀವು ಎಕ್ಸಾಮ್ ಬರೆಯೋ ಹೊತ್ತಿಗೆ ಎಲ್ಲರೂ ಕೂಡ ಆರಾಮಾಗಿರ್ತಾರೆ. ಸೊ ಅದಕ್ಕಾಗಿ ಬೆಸ್ಟ್ ಇದನ್ನು ಸೆಲೆಕ್ಟ್ ನೋ. ಸಿ, ನಾಟ್ ಬೀನ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಅ ಪರ್ಸನ್ ಸಫರಿಂಗ್ ಫ್ರಮ್ COVID-19 ಅಂದರೆ ನಾನು COVID-19 ಸಫರ್ ಮಾಡೋರಿಂದ ನಾನು ದೂರ ಇದ್ದೀನಿ. ಸೊ ನಾಟ್ ಅಂಡರ್ ಮ್ಯಾಂಡೇಟರಿ ಕ್ವಾರಂಟೈನ್ ಅಂದರೆ ನಾನು ಕ್ವಾರಂಟೈನಲ್ಲಿ ಇಲ್ಲ ಅನ್ನೋದನ್ನು ಎಸ್ ಅಂತ ಹಾಕಿ. ಸಿ ಅನ್ನು ಎಸ್ ಅಂತ ಹಾಕಿ, ಅಂದರೆ ನಾನು ಕ್ವಾರಂಟೈನಲ್ಲಿ ಇಲ್ಲ. ಡಿ, ಟ್ರಾವೆಲ್ಡ್ ದ ಫಾಲೋವಿಂಗ್ ಸಿಟೀಸ್ ಇನ್ 14 days ಅಂತ ಬರ್ತಾ ಇದೆ. ಟ್ರಾವೆಲ್ಡ್ ದ ಫಾಲೋವಿಂಗ್ ಸಿಟೀಸ್ ಇನ್ 14 days ಅಂತ ಬರ್ತಾ ಇದ್ದರೆ ಇದನ್ನು ನೋ ಅಂತ ಹಾಕಿ. ವೆರಿ ಸಿಂಪಲ್. ಇನ್ನೊಂದು ಸಾರಿ ಹೇಳ್ತೀನಿ, ಎ ಅಲ್ಲಿ ಏನೂ ಟಿಕ್ ಮಾಡಬೇಡಿ, ಬಿ ಅಲ್ಲಿ ಎಸ್ ಅಂತ ಹಾಕಿ, ಬಿ ಅಲ್ಲಿ ನೋ ಅಂತ ಹಾಕಿ. ಅಂದರೆ ಐ ಆಮ್ ನಾಟ್ ಬೀನ್ ಕಾಂಟ್ಯಾಕ್ಟ್ ವಿತ್ ದ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದ COVID-19 ಕೇಸ್ ಅಂತೇಳಿ. ಸೊ ನೋ ಅಂತ ಹಾಕಿ. ಐ ಹ್ಯಾವ್ ಬೀನ್ ಇನ್ ಕಾಂಟ್ಯಾಕ್ಟ್ ಅಂತ ಇದೆ, ನೋ ಅಂತ ಹಾಕಿ. ಸಿ ಅಲ್ಲಿ ಎಸ್ ಅಂತ ಹಾಕಿ. ನಾಟ್ ಬೀನ್ ಕಾಂಟ್ಯಾಕ್ಟ್ ಅಂತ ಇದೆ, ಎಸ್ ಅಂತ ಹಾಕಿ. ಡಿ ಅನ್ನ ನೋ ಅಂತ ಹಾಕಿ. ಸೊ ಬಿ ನೋ, ಸಿ ಎಸ್, ಡಿ ನೋ, ಸಬ್ಮಿಟ್ ಹಾಕಿ. ಸಬ್ಮಿಟ್ ಅಂತ ಮಾಡಿದ ಮೇಲೆ ನಿಮಗೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಕ್ಲಿಕ್ ಮಾಡಿ ಅಂತ ತೋರಿಸ್ತದೆ. ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಕರೆಕ್ಟಾಗಿ ಸೇವ್ ಮಾಡಿ ಇಟ್ಕೊಂಡಿರಿ. ಅದು ನಿಮ್ಮ ಲಾಸ್ಟ್ ನಿಮ್ಮ ಒಂದು ದಿಸ್ KEA ಕೌನ್ಸಿಲಿಂಗ್ ಕೂಡ ಬೇಕಾಗ್ತದೆ. ಸೊ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಕೂಡ ಬೇಕಾಗ್ತದೆ. ಬೇಜವಾಬ್ದಾರಿತನದಿಂದ ಇರೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಪ್ರಿಪ್ರೇಷನನ್ನು ಮಾಡ್ತಾ ಇರಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.